Seventh question. On ಏನು ಕೊಡಿದೆ ನೋಡ್ರಿ, ಡ್ರಾ ದ ಗ್ರಾಫ್ಸ್ ಆಫ್ ದ ಇಕ್ವೇಶನ್ x minus y plus 1 equal to 0 and 3x plus 2y minus 12 equal to 0. ಓಕೆ, ಎರಡು ಈಕ್ವೇಶನ್ ಕೊಟ್ಟಿದ್ದಾನೆ, ಅದು ಗ್ರಾಫ್ ಹಾಕಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಆಮೇಲೆ ನೋಡೋಣ, ಫಸ್ಟ್ ಗ್ರಾಫ್ ಹಾಕೋಣ. ಎರಡು ಈಕ್ವೇಶನ್ ಏನು, ಒಂದ್ ಬಂದ್ಬಿಟ್ಟು x minus y plus 1 equal to 0, ಇದು ಒಂದು. ಓಕೆ, ಇನ್ನೊಂದು ಈಕ್ವೇಶನ್ ಏನು, 3x plus 2y minus 12 equal to 0, ಇದೊಂದು ಈಕ್ವೇಶನ್. ಓಕೆ, ಈಗ ಗ್ರಾಫ್ ಹಾಕ್ಬೇಕಂದ್ರೆ y ಯಾವಾಗಲೂ ಲೆಫ್ಟ್ ಸೈಡ್ ಇರಬೇಕು. ಓಕೆನಾ, ಈಗ ನೀವು ತಗೊಂಡ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ 1 ಹಾಕೊಂಡು ಹೋದ್ರೆ -1 ಪ್ಲಸ್ ಎಕ್ಸ್ ಹಾಕೊಂಡು ಹೋದ್ರೆ -x. ಓಕೆ, ಆಮೇಲೆ y ನೆಗೆಟಿವ್ ಕೂಡ ಇರಬಾರ್ದು, ಅದಕ್ಕೆ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್. ಸೊ ಏನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಸೊ ಈಗ ನಮಗೊಂದು ಈಕ್ವೇಶನ್ ಬಂತಾನೆ, ಇದಕ್ಕೆ ನಾವು ಒಂದು ಟೇಬಲ್ ಹಾಕೋಣ. ಓಕೆ, ಎಕ್ಸ್ ವೈ ಒಂದು 4 ವ್ಯಾಲ್ಯೂ ತಗೋಬೇಕು. ಓಕೆ, ಈಗ ನಾವು ಇಲ್ಲಿ ಇದೊಂದು 4 ವ್ಯಾಲ್ಯೂ ತಗೋಣ. ಓಕೆನಾ, ಈಗ ನೀವೇನ್ ಮಾಡ್ರಿ, ಇದ್ರದ್ದೊಂದು ಈಕ್ವೇಶನ್ ಆಯ್ತಾ, ಇದ್ರದ್ದೊಂದು ಈಕ್ವೇಶನ್ ಬರ್ಕೊಂಬೋಣ. ಈಗ ನೀವು ನೋಡಿದ್ರೆ ಓಕೆ, ವೈ ಒಂದೇ ಲೆಫ್ಟ್ ಸೈಡ್ ಇರಬೇಕು. ಸೊ ಅವಾಗ ಏನಾಗುತ್ತೆ, 2y ಒಂದೇ ಲೆಫ್ಟ್ ಸೈಡ್ ಇರ್ತೀನಿ, ಇದೊಂದೇ ಲೆಫ್ಟ್ ಸೈಡ್ ಇನ್ನು ಉಳುಕಿದ್ದು. ಓಕೆ, ಈಗ ನೀವು -12 ಹಾಕೊಂಡು ಹೋದ್ರೆ ಏನಾಗುತ್ತೆ, +12 ಆಗುತ್ತೆ, +3x ಹಾಕೊಂಡು ಹೋದ್ರೆ -3x ಆಗುತ್ತೆ. ನಾನೇನು ಹೇಳಿದೆ, ವೈ ಒಂದೇ ಲೆಫ್ಟ್ ಸೈಡ್ ಅಂದ್ರೆ 12 - 3x ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಈಗ ಇದಕ್ಕೊಂದು ಟೇಬಲ್ ಹಾಕೋಣ. ಇದು ಎಕ್ಸು, ಇದು ವೈ, ಇದಕ್ಕೊಂದು 4 ವ್ಯಾಲ್ಯೂ ತಗೋಣ. ಓಕೆನಾ, ಈಗ ನೋಡ್ರಿ, ಈ ಈಕ್ವೇಶನ್ ಅಲ್ಲಿ ಎಕ್ಸ್ ಇದ್ದಲ್ಲಿ ಫಸ್ಟ್ 0 ಹಾಕೋಣ. ಎಕ್ಸ್ ಇದ್ದಲ್ಲಿ 0 ಹಾಕಿದ್ರೆ ವೈ ಇಸ್ ಈಕ್ವಲ್ ಟು ಏನ್ ಬರುತ್ತೆ, 1 + 0, ವೈ ಇಸ್ ಈಕ್ವಲ್ ಟು ಏನ್ ಬಂತು, 1. ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 1 ಬಂತು. ಓಕೆ, ನೆಕ್ಸ್ಟ್ ಎಕ್ಸ್ ಇದ್ದಾಗ ಏನ್ ಮಾಡೋಣ, 1 ಹಾಕೋಣ. ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ವೈ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ ವೈ ವ್ಯಾಲ್ಯೂ ಏನಾಯ್ತು, 2 ಆಯ್ತು. ಎಕ್ಸ್ 1 ತಗೊಂಡಾಗ ವೈ ಏನ್ ಬಂತು, 2 ಬಂತು. ಈಗ ನೆಕ್ಸ್ಟ್ 2 ವ್ಯಾಲ್ಯೂಸ್ ಹೆಂಗ್ ತಗೋಬೇಕಂತಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಲಿ 1 ಜಾಸ್ತಿ ಆಗ್ತಾ ಇದೆ ತಾನೆ, ಸೊ ಅದಕ್ಕೆ ನೆಕ್ಸ್ಟ್ ವ್ಯಾಲ್ಯೂ ಏನು, 2 3. ಇಲ್ಲಿ ಕೂಡ ನೋಡ್ರಿ 1 ಜಾಸ್ತಿ ಆಗ್ತಾ ತಾನೆ, ಈಗ ನೆಕ್ಸ್ಟ್ ನಂಬರ್ ಏನು, 3 4 ಅಂತ ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಓಕೆ, ಈ ಈಕ್ವೇಶನ್ ಒಂದು ಟೇಬಲ್ ಬರ್ಕೊಂಡ್ರಿ. ಈಗ ನೆಕ್ಸ್ಟ್ ಈ ಈಕ್ವೇಶನ್ ನೋಡ್ರಿ, ಈಗ ನೀವು ಎಂತ ಎಕ್ಸ್ ವ್ಯಾಲ್ಯೂ ಹೆಂಗ್ ತಗೋಬೇಕಂದ್ರೆ, ಎಕ್ಸ್ ವ್ಯಾಲ್ಯೂ ತಗೊಂಡ್ರೆ 2 ಟೇಬಲ್ ಅಲ್ಲಿ ಡಿವೈಡ್ ಆಗ್ಬೇಕು. ಓಕೆ, ನೀವು x 0 ತಗೊಂಡ್ರೆ ಬರುತ್ತಾ, x 0 ತಗೊಂಡ್ರೆ ಓಕೆ, y ಇಸ್ ಈಕ್ವಲ್ ಟು 12 - 3 × 0/2. y ಇಸ್ ಈಕ್ವಲ್ ಟು ಏನಾಯ್ತು, 12 - 3 × 0 0/2. 12 ಅಲ್ಲಿ 0 ಹೋದ್ರೆ 12/2 ಏನಾಯ್ತು, 2 1 = 2 6 ಬಂತು. ಅಂದ್ರೆ x 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 6 ಬಂತು. ಓಕೆನಾ, ಈಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, 0 ತಗೊಂಡ್ಮೇಲೆ 1 ತಗೊಳಲ್ಲ. 1 ತಗೊಂಡ್ರೆ 3 1 = 3, 12 ಅಲ್ಲಿ 3 ಹೋದ್ರೆ 9/2 ಡೆಸಿಮಲ್ ಬರುತ್ತೆ, 4.5 ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ಈ ಡಿವೈಡ್ ಬೈ 2 ಇದೆ ತಾನೆ, ಇದಕ್ಕೆ 2 ಆಡ್ ಮಾಡ್ತೀನಿ. 0 + 2 ಎಷ್ಟು, 2. ಓಕೆ, ಈಗ ಚೆಕ್ ಮಾಡಿ, ಎಕ್ಸ್ ಇದ್ದಲ್ಲಿ 2 ಹಾಕ್ರಿ. ಎಕ್ಸ್ ಇದ್ದಲ್ಲಿ 2 ಹಾಕಿದ್ರೆ ಏನ್ ಬರುತ್ತೆ, y ಇಸ್ ಈಕ್ವಲ್ ಟು 12 - 3 × 2/2. ಸೊ ಏನಾಯ್ತು, y ಇಸ್ ಈಕ್ವಲ್ ಟು 12 - 3 2 = 6/2. 12 ಅಲ್ಲಿ 6 ಹೋದ್ರೆ 6/2. 2 1 = 2 3 y ವ್ಯಾಲ್ಯೂ ಏನ್ ಬಂತು, 3. ಅಂದ್ರೆ x 2 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 3 ಬಂತು. ಹೌದಾ, ಈಗ ಏನ್ ಮಾಡಿ, ಇಲ್ಲಿ 2 2 ಜಾಸ್ತಿ ಆಗಿದೆ. ಹೌದಾ, ಸೊ ಇಲ್ಲಿ ಕೂಡ 2 2 ಜಾಸ್ತಿ ಮಾಡ್ಬಿಡ್ರಿ. ಇಲ್ಲಿ 3 3 ಕಡಿಮೆ ಆಗಿದೆ. 6 ಅಲ್ಲಿ 3 ಹೋದ್ರೆ 3, 3 ಅಲ್ಲಿ 3 ಹೋದ್ರೆ 0, 0 ಅಲ್ಲಿ 3 ಹೋದ್ರೆ -3. ಓಕೆನಾ, ಸೊ ನೀವು ಬರೀ 2 ವ್ಯಾಲ್ಯೂ ಬರ್ದ್ರೆ ಸಾಕು, ಇನ್ನು ಉಳ್ಕಿದ್ ಈ ತರ ಬರ್ಕೊಂಡ್ಬಿಡ್ಬೇಕು. ಓಕೆನಾ, ಸೊ ಈಗ ನಮ್ಗೆ 2 ಟೇಬಲ್ ಬಂದು ಇವಾಗ ಗ್ರಾಫ್ ಹಾಕೋಣ. ಓಕೆ, ಈಗ ನಾನು ಸ್ಕೇಲ್ ಏನ್ ತಗೊಂತೀನಿ, ಸ್ಕೇಲ್ ಆನ್ ಎಕ್ಸ್ ಆಕ್ಸಿಸ್. ಸೊ ಆನ್ ಎಕ್ಸ್ ಆಕ್ಸಿಸ್ ಏನ್ ತಗೊಂತೀನಿ, 1 cm ಇಸ್ ಈಕ್ವಲ್ ಟು 1 ಯೂನಿಟ್ ತಗೊಂತೀನಿ. ವೈ ಆಕ್ಸಿಸ್ ಅಲ್ಲಿ ಕೂಡ ನಾನು ಅದೇ ತಗೊಂತೀನಿ. ಆನ್ ವೈ ಆಕ್ಸಿಸ್ 1 cm ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಂತೀನಿ. ಇದು ಎಕ್ಸ್, ಇದು x', ಇದು y, ಇದು y'. ಓಕೆನಾ, ಈಗ ಇದು 0, ಇದು 1 2 3
4 5 6 7 8. ಇಲ್ಲಿ ಏನಾಗುತ್ತೆ, ಇಲ್ಲಿ -1 -2 -3 -4 -5. ಇಲ್ಲಿ ನೀವು ನೋಡಿದ್ರೆ 1 2 3 4 5 6 7 8. ಇಲ್ಲಿ ನೀವು ನೋಡಿದ್ರೆ -1 -2 -3 -4 -5. ಓಕೆ, ಈಗ ಫಸ್ಟ್ ಈ ಟೇಬಲ್ ಗ್ರಾಫ್ ಹಾಕೋಣ. ಈಗ ನೋಡ್ರಿ ಎಕ್ಸ್ 0 ಇದ್ದಾಗ ಏನು, ವೈ ವ್ಯಾಲ್ಯೂ ಏನಿದೆ 1. ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ನೆಕ್ಸ್ಟ್ 1 ಇದ್ದಾಗ ಏನಿದೆ, ಎಕ್ಸ್ 1 ಇದ್ದಾಗ 2 ಇದೆ, 1 ಇದ್ದಾಗ ಏನು 2 ಇದೆ. ನೆಕ್ಸ್ಟ್ ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3 ಇದೆ, 2 ಇದ್ದಾಗ 3 ಇದೆ. ಅದೇ ರೀತಿ ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ 4 ಇದೆ, ಎಕ್ಸ್ 3 ಇದ್ದಾಗ ವೈ ವ್ಯಾಲ್ಯೂ ಏನಿದೆ 4 ಇದೆ. ಓಕೆ, ಈಗ ಇದನ್ನ ಒಂದು ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ಬಿಡ್ರಿ. ಈ ಪಾಯಿಂಟ್ಸ್ನೆಲ್ಲ ಜಾಯಿನ್ ಮಾಡಿದ್ರೆ ಪಕ್ಕ ನಿಮಗೆ ಸ್ಟ್ರೇಟ್ ಲೈನೇ ಬರುತ್ತೆ. ಓಕೆನಾ, ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಇಂದ ಜಾಯಿನ್ ಮಾಡ್ರಿ. ಓಕೆ, ಇಲ್ಲಿ ನಿಮಗೆ ಇಂಟರ್ಸೆಕ್ಟ್ ಆದಲ್ಲಿ ಇಲ್ಲಿ ಬರುತ್ತೆ. ಓಕೆ, ಒಂದಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಬರ್ರಿ, ಈ ಟೇಬಲ್ ಗ್ರಾಫ್ ಹಾಕೋಣ. ಈ ಟೇಬಲ್ ಗ್ರಾಫ್ ಹಾಕಿದ್ರೆ 0 ಇದ್ದಾಗ ಏನು 6, 0 ಇದ್ದಾಗ ಏನಿದೆ 6 ಇದೆ, 2 ಇದ್ದಾಗ ಏನಿದೆ 3 ಇದೆ, 2 ಇದ್ದಾಗ 3 ಇದೆ. ಓಕೆ, ಇಲ್ಲಿ ಬರುತ್ತೆ. 4 ಇದ್ದಾಗ ಏನಿದೆ 0, 4 ಇದ್ದಾಗ 0 ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, 6 ಇದ್ದಾಗ -3, 6 ಇದ್ದಾಗ -3 ಇಲ್ಲಿದೆ, 6 ಇಲ್ಲಿದೆ. ಹೌದಾ, ಈಗ ಇದನ್ನ ಜಾಯಿನ್ ಮಾಡ್ರಿ. ಓಕೆ, ಇದು ಸ್ಟ್ರೇಟ್ ಲೈನ್ ಬರುತ್ತೆ. ಓಕೆ, ನಾನು ಈಗ ರಫ್ ಆಗಿ ತಗೊಂಡಿರೋದ್ರಿಂದ ಕರ್ವ್ ಬಂದಿದೆ, ನಿಮಗೆ 2 ಸ್ಟ್ರೇಟ್ ಲೈನೇ ಬರುತ್ತೆ. ಓಕೆ, ಈ ಸ್ಟ್ರೇಟ್ ಲೈನ್ ಬಂದಿತ್ತಲ್ಲ, ಇದ್ರದ್ದು ಈಕ್ವೇಶನ್ ಏನು, y = 1 + x. ಇದ್ರದ್ದು ಈ ಈಕ್ವೇಶನ್ ಏನು, ಇದ್ರದ್ದು ಸ್ಟ್ರೇಟ್ ಲೈನ್ ಈಕ್ವೇಶನ್ y = 12 - 3x/2. ಓಕೆ, 2 ಈಕ್ವೇಶನ್ ಆಗ. ಈಗ ನೋಡ್ರಿ ಅವ್ನು ಏನ್ ಕೇಳಿದ ನೋಡ್ರಿ, ನೆಕ್ಸ್ಟ್ ಏನ್ ಕೇಳ್ದ, ಗ್ರಾಫ್ ಹಾಕಂತ ಹೇಳ್ದ. ಹಾಕದ್ಮೇಲೆ ಏನು ಕೇಳ್ದಾನೆ, ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್, ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್. ಈಗ ಒಂದು ನಿಮಗೆ ಟ್ರಯಾಂಗಲ್ ಕಾಣ್ತಾ ಇದ್ದಾನ. ಓಕೆ, ಆ ಟ್ರಯಾಂಗಲ್ ಯಾರ್ಯಾರು ಇರಬೇಕು, ಬೈ ದೀಸ್ ಲೈನ್ಸ್ ಅಂಡ್ ದ ಎಕ್ಸ್ ಆಕ್ಸಿಸ್. ಈಗ ನೀವು ನೋಡಿದ್ರೆ 2 ಲೈನ್ ಇವು, ನಾನು 2 ಈಕ್ವೇಶನ್ಗೆ 2 ಲೈನ್ ಬಂತು. ಹೌದಾ, ಈ ತರ ಬಂದಿದೆ, ಇದೊಂದು ಇದೊಂದು. ಇನ್ನೊಂದು ಯಾವ ತರ ಅಂತ ಹೇಳಿದಾನೆ, ಎಕ್ಸ್ ಆಕ್ಸಿಸ್ ತಗೊಂಡಂದಾನೆ. ಇದೇ ತಾನೇ ಎಕ್ಸ್ ಆಕ್ಸಿಸ್. ಸೊ ಎಕ್ಸ್ ಆಕ್ಸಿಸ್ ಹಿಂಗ್ ತಗೊಂಡ್ರೆ ಇದು ಎಕ್ಸ್ ಆಕ್ಸಿಸ್ ಆದ್ರೆ, ಓಕೆ, ಇವು ನಾನು 2 ಲೈನ್ ಗ್ರಾಫ್ ಇಂದ ಹಾಕಿರೋದು, ಇದು ಎಕ್ಸ್ ಆಕ್ಸಿಸ್. ಇವ್ರ ಮಧ್ಯೆ ಇರೋದನ್ನ ಶೇಡ್ ಮಾಡ ಅಂತ ಹೇಳ್ತಾರೆ. ಸೊ ಈ ಟ್ರಯಾಂಗಲ್ ನ ಶೇಡ್ ಮಾಡೋಣ. ಓಕೆ, ಸೊ ಈ ಟ್ರಯಾಂಗಲ್ ನ ಶೇಡ್ ಮಾಡಿದ್ವಿ. ಈ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸ್ ಅಂದ್ರೆ ಕೋಆರ್ಡಿನೇಟ್ಸ್ ಬರಬೇಕು. ಕೋಆರ್ಡಿನೇಟ್ಸ್ ಅಂದ್ರೆ x, y 3 ಪಾಯಿಂಟ್ ಸಿಕ್ಕಿದೆ. ಹೌದಾ, ಇಲ್ಲಿ ಬಂದ್ಬಿಟ್ಟು ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಈ ಪಾಯಿಂಟ್ ಏನಿದೆ 2, 3, ಎಕ್ಸ್ ಬಂದ್ಬಿಟ್ಟು y ಬಂದ್ಬಿಟ್ಟು 3. ಇಲ್ಲಿ ಏನಿದೆ ಎಕ್ಸ್ ಬಂದ್ಬಿಟ್ಟು 4, y ಇಲ್ಲ, 4, 0 ಬರೀತೀವಿ. ಇದನ್ನ ಏನಂತ ಬರೀತೀವಿ, ಎಕ್ಸ್ ಬಂದು -1, 0, ಯಾಕಂದ್ರೆ y ಇಲ್ಲಿ ಇಲ್ಲ. ಹೌದಾ, ಸೊ ನಮ್ಗೆ ಇಲ್ಲಿ 2, 3, 4, 0, -1, 0. ಟ್ರಯಾಂಗಲ್ಗೆ 3 ಪಾಯಿಂಟ್ ಇರ್ತಾವ. ಹೌದಾ, ಸೊ ಇದೊಂದು ಇದೊಂದು ಇದೊಂದು. ಅದೇ ರೀತಿ 1, 2, 3 ಇವು 3 ಪಾಯಿಂಟ್ ಏನು ಕೋಆರ್ಡಿನೇಟ್ಸ್ ಬರಿ ಅಂತ ಹೇಳಿದ್ರು. ಸೊ ನಾವು ಏನ್ ಬರೆಯೋಣ ಇವಾಗ, ಸೊ ಏನ್ ಬರೆಯೋಣ, 2, 3 -1, 0 and 4, 0 are the vertices of the triangle form. ಓಕೆನಾ, ಸೊ ನೀವು ಈ ತರ ಮಾಡ್ಬೇಕು. ಫಸ್ಟ್ 2 ಲೈನ್ ಗ್ರಾಫ್ ಹಾಕ್ಬಿಟ್ಟು ಆಮೇಲೆ ಎಕ್ಸ್ ಆಕ್ಸಿಸ್ ಜೊತೆಗೆ ಈ ಎಕ್ಸ್ ಆಕ್ಸಿಸ್ ಇದೆ ಅಲ್ಲ, ಅವ್ರು 3 ಮೀಟ್ ಆದಾಗ ಒಂದು ಟ್ರಯಾಂಗಲ್ ಆಗಿದೆ ಅಲ್ಲ, ಅದನ್ನ ಶೇಡ್ ಮಾಡ ಅಂತ ಹೇಳಿದ್ದಾನೆ. ಆಮೇಲೆ ಆ 3 ಪಾಯಿಂಟ್ ಕೋಆರ್ಡಿನೇಟ್ಸ್, ಕೋಆರ್ಡಿನೇಟ್ಸ್ ಅಂದ್ರೆ ಏನು, x, y ನಲ್ಲಿ ಇರ್ಬೇಕು. 3 ಪಾಯಿಂಟ್ 1, 2, 3 ಅವು 3 x, y ನಲ್ಲಿ ಬರ್ದು ಇವ್ರು 3 ವರ್ಟಿಸಸ್ ಅಂತ ಬರ್ದ್ಬಿಟ್ರೆ ಅಲ್ಲಿಗೆ ಇದ್ರ ಸೊಲ್ಯೂಷನ್ ಕಂಪ್ಲೀಟ್ ಆಯ್ತಾ ಅಂತ ಅರ್ಥ.